ಭೂಪ್ಸಂದ್ರ ಮೇನ್ ರೋಡ್ ಅಲ್ಲಿ ಇದೀನಿ. ಕಾರಲ್ಲಿ ಹೋಗ್ತಾ ಇದ್ದೆ, ಕಸ ನೋಡ್ ನಿಲ್ಲಿಸ್ದೆ. ಮೇನ್ ರೋಡು ಬಿಡಲ್ವಲ್ಲ ನೀವುಗಳು ಅಂತ. ಒಳಗಡೆ ಇರುವಂತ ಒಂದು ಕಸದ ಸಮಸ್ಯೆ ಬಗ್ಗೆ ಹೇಳಿದ್ದೆ. ನಾನು ಹೋದ್ಮೇಲೆ ಸ್ವಲ್ಪ ಕಸ ತೆಗ್ದಿದ್ದಾರೆ, ಸ್ವಲ್ಪ ಮಟ್ಟಿಗಿನ ಇಂಪ್ಯಾಕ್ಟ್ ಆಗಿದೆ. ಅಲ್ಲಿಗೆ ಬಂದು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ರೆ ಮೇನ್ ರೋಡ್ ಅಕ್ಕ ಪಕ್ಕದಲ್ಲೇ ಕಸದ ರಾಶಿ ರಾಶಿ. ಯಾಕೆ ಬೆಳಗ್ಗೆ BBMP ಅವ್ರು ಬರ್ತಾರಲ್ವಾ, ಅವ್ರಗಳಿಗೆ ಕಸ ಕೊಡೋದಕ್ಕೆ ಏನ್ ಸಮಸ್ಯೆ ನಿಮಗೆ ಅಂತ ಸ್ಟೈಲ್ ಆಗಿ ಬಂದು ಬೈಕಲ್ಲಿ ಬಂದು ಇಲ್ಲಿ ಹಾಕ್ ಹೋಗ್ತೀರಾ. ಮೊನ್ನೆ ನಮ್ಮ ಪಕ್ಕದ ರಾಜ್ಯಕ್ಕೆ ಹೋಗಿದ್ದೆ. ಪ್ರಕೃತಿ ಹಾಳಾಗ್ಬಾರ್ದು, ನಮ್ಮ ಮುಂದಿನ ಪೀಳಿಗೆಗೆ ಪ್ರಕೃತಿ ಉಳಿಲಿ ಅನ್ನೋ ಕಾರಣಕ್ಕೋಸ್ಕರ ಅವರು ರಸ್ತೆನ ವೈಡ್ನಿಂಗ್ ಮಾಡೇ ಇಲ್ಲ. ಇರೋ ಸಣ್ಣ ಕಿರಿದಾದ ರಸ್ತೆನ ಅವ್ರು ಬಳಸ್ತಾ ಇದಾರೆ, ಯಾಕಂದ್ರೆ ಪ್ರಕೃತಿನ ಕಾಪಾಡ್ಬೇಕು ಅಂತ. ಎಲ್ಲಿ ಹೋದ್ರು ಕೂಡ ಒಂದು ಚೂರು ಕಸ ಇಲ್ಲ. ಇಲ್ಲಿ ನಾವು ರಸ್ತೆ ವೈಡ್ನಿಂಗ್ ಮಾಡಿದೀವಿ, ಪ್ರಕೃತಿ ಆಲ್ರೆಡಿ ಹಾಳಾಗಿ ಹೋಗ್ಬಿಟ್ಟಿದೆ. ಆದ್ರೆ ಅಟ್ಲೀಸ್ಟ್ ಕ್ಲೆನ್ಲಿನೆಸ್ ಅನ್ನ ಏನಾದ್ರು ನಾವು ಕಾಪಾಡ್ಕೊಂಡಿದೀವಾ? ಖಂಡಿತ ಇಲ್ಲ. ರೋಡ್ ವೈಡ್ನಿಂಗ್ ಆಗಿರುತ್ತೆ, ಅಗಲವಾದ ರಸ್ತೆಗಳು ನಮಗ್ ಸಿಗುತ್ತೆ, ಆದ್ರೆ ಅದ್ರ ಬ್ಯೂಟಿ ಎಷ್ಟು ಮಟ್ಟಿಗೆ? ಬೇರೆಯವ್ರು ಬಂದು ನಮ್ಮನ್ನ ಆಡ್ಕೋಬೇಕು. ಇದಕ್ಕೆಲ್ಲ ನೇರ ಹೊಣೆಗಾರರು ನಾವೇ ಆಗ್ತೀವಿ. ದಯಮಾಡಿ ಯಾರು ಕಸನ ಸುರಿಬೇಡಿ. ಇದು ಮೇನ್ ರೋಡಿನಲ್ಲೇ ಕಸ ಸುರಿದಿದ್ರೆ ಮುಂದಿನ ದಿವಸಗಳಲ್ಲಿ ಯಾವ ಕ್ರಮ ಕೈಗೊಳ್ಬೇಕು ನಾನು ಖಂಡಿತ ಕೈಗೊಳ್ತೀನಿ. ಸಂಬಂಧಪಟ್ಟವರ ಗಮನಕ್ಕೂ ಕೂಡ ತರ್ತೀನಿ. ಮಾಡ್ಲಿಲ್ವಾ ನಾನೇ ಒಂದ್ ಕಸ ಎತ್ತೀನಿ.